ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಅಕ್ಕಿ ರೊಟ್ಟಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನೊಂದು ಮಿಕ್ಸಿಂಗ್ ಬೌಲ್ 1 ಕಪ್ ಅಕ್ಕಿ ಪೌಡರ್ ಹಾಕೋಣ. ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿದ ಹಾಕೋಣ. ಕ್ಯಾರೆಟ್ ಕಟ್ ಮಾಡಿದ ಹಾಕೋಣ. ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು ಕಟ್ ಮಾಡಿದ್ದು, ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದು, ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿದ್ದು, ಸ್ವಲ್ಪ ತೆಂಗಿನಕಾಯಿ ತುರಿ ಕಟ್ ಮಾಡಿದ್ದು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮ್ಮದು ಕೈಯಲ್ಲಿ ಕೊತ್ತಂಬರಿ ಸೊಪ್ಪು, ಸಬ್ಬಾಕಿ ಸೊಪ್ಪು ಎಲ್ಲ ಇದೆಯಂದರೆ ಅದೆಲ್ಲ ಹಾಕಬೇಕು. ನಿಮ್ಮದು ಕೈಯಲ್ಲಿ ಖಾಲಿ ಆಗಿದ್ದು ಅದಕ್ಕೆ ಹಾಕಿಲ್ಲ. ಅದೆಲ್ಲ ಹಾಕಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಸ್ವಲ್ಪ ನೀರು ಹಾಕಬೇಕು. ಎಲ್ಲ ಒಟ್ಟಿಗೆ ನೀರು ಹಾಕಬಾರ್ದು. ಇದು ಸ್ವಲ್ಪ ಬಿಸಿ ನೀರು, ಜಾಸ್ತಿ ಬಿಸಿ ಇಲ್ಲ, ಸ್ವಲ್ಪ ಬಿಸಿ ನೀರು ಹಾಕಿ ಮಿಕ್ಸ್ ಹಾಕಬೇಕು. ಒಂದು ಚಪಾತಿ ಹಿಟ್ಟಲ್ಲಿ ಸ್ವಲ್ಪ ಲೂಸ್ ಹಾಕಿ ಇಡಬೇಕು. ಹಿಟ್ಟು ರೆಡಿ ಹಾಕಿಟ್ಟಿದ್ದೀವಿ. ಈ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಕೈಯಲ್ಲಿ ಸ್ವಲ್ಪ ನೀರು ಹಾಕಿ, ನಿಮಗೆ ಎಷ್ಟು ದೊಡ್ಡದಾಗಿ ಬೇಕಂದ್ರೆ ಅಷ್ಟು ದೊಡ್ಡದಾಗಿ ಹಿಟ್ಟು ಹಾಕಿ ಉಂಡೆ ಮಾಡಿ ರೊಟ್ಟಿ ತಟ್ಟಕ್ಕೆ ಶೀಟ್ ಇರುತ್ತೆ. ಇಲ್ಲಾಂದ್ರೆ ಒಂದು ಬಾಳೆ ಎಲೆ ಇಲ್ಲ, ಇಲ್ಲಾಂದ್ರೆ ಹಾಲು ಕವರ, ಆಯಿಲ್ ಕವರ ಏನಾದರೂ ಇದೆಯಾ ಅಂದ್ರೆ ಅದಲ್ಲೊಂದು ತಟ್ಟಬೇಕು. ಈ ರೀತಿಯಲ್ಲ ರೊಟ್ಟಿ ತಟ್ಟಬೇಕು. ನಾನು ಈ ರೀತಿಯಲ್ಲೂ ರೆಡಿ ಹಾಕಿಟ್ಟಿದ್ದೀವಿ. ಪ್ಯಾನನ್ನು ಬಿಸಿಯಾಗಿದ್ದು ರೊಟ್ಟಿ ಎಲ್ಲ ಹಾಕೋಣ. ಮೇಲೆ ಸ್ವಲ್ಪ ಆಯಿಲ್ ಹಾಕೋಣ. ಒಂದು ಸೈಡ್ ರೆಡಿಯಾಗಿದೆ, ತಿರುಗಿ ಆಯಿತು. ಈಗ ನಮ್ಮದೊಂದು ಅಕ್ಕಿ ರೊಟ್ಟಿ ರೆಡಿಯಾಗಿದ್ದು ಈ ರೀತಿಲಿ ಎಲ್ಲ ರೆಡಿ ಹಾಕಿಡಬೇಕು. ಈಗ ನಮ್ಮದು ಅಕ್ಕಿ ರೊಟ್ಟಿ ರೆಡಿಯಾಗಿದ್ದು ಒಳ್ಳೆ ಟೇಸ್ಟ್ ಆಗಿರುತ್ತೆ ನೋಡಿರಿ. ಏನು ಕರಿ ಚಟ್ನಿ ಏನಕ್ಕೆ ಅವಶ್ಯಕ ಇಲ್ಲ. ಇದು ಒಳ್ಳೆ ಟೇಸ್ಟಾಗಿ ಸುಮ್ಮನೆ ತಿನ್ನಬೇಕು. ಏನಂದರೆ ಈರುಳ್ಳಿ ಮತ್ತು ಕ್ಯಾಪ್ಸಿಗೆಲ್ಲ ಹಾಕಿಲ್ವ, ಅದೆಲ್ಲ ಫ್ರೈ ಇದು ಕುಕ್ ಆಗೋ ಟೈಮಲ್ಲಿ ಒಳ್ಳೆಯ ವಾಸನೆ ಇರುತ್ತೆ, ಟೇಸ್ಟ್ ಇರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು. ಇದನ್ನು ಕಾಯಿ ಚಟ್ನಿ ಒಳ್ಳೆ ಟೇಸ್ಟಾಗಿರುತ್ತೆ. ಇನ್ನಿಲ್ಲ ಈರುಳ್ಳಿ ಚಟ್ನಿ ಅಲ್ಲೂ ಒಳ್ಳೆ ಟೇಸ್ಟಾಗಿರುತ್ತೆ. ಓಕೆ.